ಮೇಡಮ್, ಯಾಕೆ ಇಲ್ಲಿ ಕೂತಿದ್ದೀರಾ? ಇದರಲ್ಲಿ ಮೇಲೆ ಕೂತ್ಕೊಳ್ಳಿ. ಸುಬು, ನಿನ್ನ ಹತ್ರ ಅವ್ರು ಏನ್ ಹೇಳಿದ್ರು? ಯಾರು ಮೇಡಮ್? ನಮ್ಮ ಯಜಮಾನ್ರು, ಬಾವ, ಇವರೆಲ್ಲ ನಿನ್ನ ಹತ್ರ ಏನ್ ಹೇಳಿ ಕಳ್ಸಿದ್ರು? ನಿಜ ಹೇಳಿ ಸುಬು. ಇಲ್ಲ ಮೇಡಮ್, ಯಾರು ಏನೂ ಹೇಳಿಲ್ಲ ನನಗೆ. ಗಂಗಮ್ಮ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ನನಗೆ ತಡೆಯೋಕ್ಕಾಗಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಏನಾಯ್ತು ಮೇಡಮ್ ಇದ್ದಕ್ಕಿದ್ದ ಹಾಗೆ? ನನ್ಗೇನಾಗಿದೆ ಸುಬು? ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿ. ಅದು ಈ ಮನೇಲಿ ವಂದನ, ನೀನು ಇಲ್ಲೇನು ಮಾಡ್ತಿದ್ಯಾ? ಮೇಡಮ್ ವಂದನ ಮೇಡಮ್ ಹುಷಾರಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಮಾತಾಡಿಸ್ಬಿಟ್ರೆ ಅವಳು ಹುಷಾರಾಗಿ ಹೋಗ್ತಾಳ? ಅಲ್ಲ, ನೀನೇನು ಡಾಕ್ಟ್ರಾ? ಹಾಂ, ಅವಳನ್ನ ನೋಡ್ಕೊಳ್ಳೋಕ್ಕೆ ನಾವು ಮನೆಯವರೆಲ್ಲರೂ ಇದ್ದೀವಿ. ನೀನು ಈ ಮನೆಗೆ ಬರ್ತಿರೋದು ಇಂಥ ಕೆಲಸ ಮಾಡೋದಕ್ಕಲ್ಲ. ನೀನೇನಿದ್ರು ವೀರು PA ಅಷ್ಟೇ. ಆ ಕೆಲಸ ಮಾತ್ರ ನೋಡ್ಕೊ. ಆಗುತ್ತೆ ಅಂತ ಗೊತ್ತಾಯ್ತಾ? ನನ್ನ ವಿಷಯ ಎಲ್ಲ ಗೊತ್ತಿದ್ರು ಗೊತ್ತಾಗದೇ ಇರೋ ಥರ ಇದ್ದಿದ್ರೆ ನೀನು ಇವತ್ತಿಗೂ ಈ ಮನೇಲಿ ನೆಮ್ಮದಿಯಾಗಿರ್ಬೋದಿತ್ತು. ಆದರೆ ನಾನು ಎಂಥವಳು ಅಂತ ಗೊತ್ತಾದ ಮೇಲೂ ನೀನು ನನ್ನ ಕೆಣಕಕ್ಕೆ ಬಂದೆ ಅಲ್ವಾ? ಹುಚ್ಚುತನ ಇದು. ಅದಕ್ಕೆ ನಿನ್ನ ಗಂಡನೇ ನಿನ್ನನ್ನು ಹುಚ್ಚಿ ಅಂತ ನಂಬಿತಾಯ್ತು. ಈಗ ನಿನ್ನ ಮಾತನ್ನ ಯಾರು ಈ ಮನೇಲಿ ನಂಬಲ್ಲ. ಹೋಗಿ ಅಯ್ಯೋ ಇವಳು ಕೊಲಗಾತಿ ಮೋಸಗಾತಿ ಅಂತ ಕೂಗಿ ಹೇಳು. ನಿನಗೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಅನ್ಕೊಂಡು ಮನೆಯವರೇ ಕರ್ಕೊಂಡೋಗಿ ನಿನ್ನನ್ನು ಹುಚ್ಚು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರಲ್ಲ. ವಂದನಾ, ಈ ವಿಜಯ ಯಾರು ಅನ್ನೋದು ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಈ ಮನೆ ಯಾವತ್ತಿಗೂ ನನ್ನ ಹಿಡಿತದಲ್ಲೇ ಇರಬೇಕು. ಮನೆಯವರೆಲ್ಲರೂ ಗುಲಾಮರಾಗಿ ನಾನು ಹೇಳಿದನ್ನ ಕೇಳ್ಕೊಂಡು ಬಿದ್ದಿರಬೇಕು. ಈ ಮನೆಗೆ ನಾನು ರಾಣಿ ಹಾಗೆ ಮೆರಿಬೇಕು. ಅದಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಸುಮ್ಮನೆ ಬಿಡಲ್ಲ ವಂದನ. ನೀನು ಮನುಷ್ಯಲೇ ಅಲ್ಲ. ನಿನ್ನ ದುಷ್ಟ ಬುದ್ಧಿಗೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ.